ಅಜ್ಜಿ ಮಾಡಿದ್ದು ಅಮ್ಮನ ಕೈ ರುಚಿ ಒಂದು ಎಮೋಷನ್ ಆದರೆ, ಇನ್ನೊಂದು ಈ ಕಲ್ಲಿಂದ ಕುಟ್ಟಿರೋದಕ್ಕೆ ರುಚಿ ಜಾಸ್ತಿ ಅನ್ನೋದಿದೆಯಲ್ಲ, ಇದನ್ನು ನೀವು ನನ್ನ ಟ್ಯಾಕಲ್ ಮಾಡ್ತಾ ಇದ್ದೀರಾ? ನಿಮ್ಮ ಫ್ಯಾಕ್ಟ್ರಿನಲ್ಲೆಲ್ಲ ಕಲ್ಲಿಂದ ಕುಟ್ಟಿರೋದು ಯಾವ್ದಾದ್ರು ಸೆಕ್ಷನ್ ಸೆಪರೇಟ್ ಆಗಿದೆಯಾ? ಆ, ಕ ಪುಳಿಯೋಗರೆಗೆ ನಾವು ಒಂದು ಪುಡಿ ರೆಡಿ ಮಾಡ್ಕೊಳ್ತೀವಿ. ಅದು ಬಂದು ಕಲ್ಲಿಂದ ಕುಟ್ಟಿರೋದೆ. ಸಾಂಬಾರೂ ನಮ್ಮದು ಕಲ್ಲಿಂದ ಕುಟ್ಟಿರೋದೆ. ಮೇಯ್ನ್ ನಮ್ಮ ಹೀರೋ ಪ್ರಾಡಕ್ಟ್ಸ್ ಏನಂತೀವಲ್ಲ, ಅವೆರಡೂ ನಾವು ತುಂಬ ಅಥೆಂಟಿಕ್ ಆಗಿ ಸೌತ್ ಇಂಡಿಯನ್ ಟೇಸ್ಟು ನಮ್ಮ ಅಜ್ಜಿ ಮಾಡ್ದಂಗೆ ರುಚಿ ನಿಮ್ಗೆ ಗೊತ್ತಾಗತ್ತೆ. ಈ ಗೊಜ್ಜಿಂದು ಗೋಜಲಕ್ಕೆ ಹೋಗದೆ ಇರೋರು ಅಫ್ಕೋರ್ಸ್ ಪೌಡರ್ ಕಡೆಗೆ ತಿರುಗ್ತಾರೆ, ಬಟ್ ಆದರೂ ಇದರ ಕಂಪೇರ್ ಮಾಡೋರು ಗೊಜ್ಜಿಂದು ರುಚಿ ಬರಲ್ಲ ಬಿಡಿ ಪೌಡರ್ ಅಂತಲ್ಲ ಅನ್ನೋ ಈ ಸ್ಕೆಪ್ಟಿಕ್ಸನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಮೇಡಮ್, ಈ ಕ್ವಶನ್ಗೆ ಒಳ್ಳೆ ಆನ್ಸರ್ ಕೊಡ್ತೀನಿ. ಇದುವರೆಗೂ ನನಗೆ ಈ ಕ್ವಶನ್ ಯಾರೂ ಕೇಳಿಲ್ಲ, ನನ್ನ ಪುಳಿಯೋಗರೆ ತಿಂದವರು, ಹೆಸರಿನ ಪುಳಿಯೋಗರೆ ತಿಂದವರು. ಆದರೆ ಹೆಮ್ಮೆ ಅಂತಲ್ಲ ಮೇಡಮ್, ಒಂದು ಸತಿ ನಮ್ಮ ಪದಾರ್ಥ ತಿಂದರೆ, ನಮ್ಮ ಹೆಸರಿನ ಪುಳಿಯೋಗರೆ ತಿಂದರೆ ಇನ್ನೊಂದು ಮನೆ ರುಚಿಗೆ ಹೋಗಲ್ಲ, ಪ್ಲಸ್ ಬೇರೆ ಬ್ರ್ಯಾಂಡ್ಗೂ ಹೋಗಲ್ಲ. ಐ ಆಮ್ ಆಲ್ಸೋ ಕ್ಯೂರಿಯಸ್ ನಾವು, ಯಾಕೆಂದರೆ ನನಗೂ ಪುಳಿಯೋಗರೆ, ಐ ಲವ್ ಪುಳಿಯೋಗರೆ. ಈ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಗಿರಿನಗರಲ್ಲಿದೆ. ಒಂದ್ಸತಿ ಅಲ್ಲಿಗೆ ಹೋಗ್ಬಿಟ್ಟು ಅದ್ರ ಪುಳಿಯೋಗರೆ ಸ್ವಲ್ಪ ಟೇಸ್ಟ್ ನೋಡಿ ಬನ್ನಿ ಸರ್, ನಿಮ್ಗೆ ಇನ್ನೂ ಐಡಿಯಾಸ್ಗಳು ಬರ್ಬೋದು. ಅಂದರೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಈ ಟೆಂಪಲ್ ಪುಳಿಯೋಗರೆಗೆ ಅದರದೊಂದು ಎಸೆನ್ಸ್ ಇರುತ್ತೆ. ಮತ್ತು ಈ ದೊಡ್ಡ ಗಣೇಶನ ಗುಡಿದು ಒಂದು ಪುಳಿಯೋಗರೆ, ಅದು ಅಂದರೆ ಈ ಪುಳಿಯೋಗರೆ ಓಜಿ ಫ್ಯಾನ್ಸ್ ಇರ್ತೀವಲ್ಲ, ನಮ್ಗಳಿಗೆಲ್ಲ ಇಷ್ಟೆಲ್ಲ ಪುಳಿಯೋಗರೆ ಇರುತ್ತೆ. ಈ ಪಕ್ಕದಲ್ಲಿ ಈಗ ರಾಮೇಶ್ವರಂ ಕ್ಯಾಫೆದು ಒಂದು ಪುಳಿಯೋಗರೆ ನೀವು ತಿಂದಿರ್ತೀರಿ. ಸೊ ಇಷ್ಟೆಲ್ಲದನ್ನ ಮನಸ್ಸಲ್ಲಿ ಇಟ್ಕೊಂಡು ಈಗ ನಂಗೆ ಎನ್ ಪುಳಿಯೋಗರೆ ನೀವು ಇಷ್ಟು ಹೇಳಿದ್ಮೇಲೆ ಐ ಆಮ್ ಕ್ಯೂರಿಯಸ್ ಟು ನೋ. ತಿಂದು ಡೆಫಿನೆಟ್ಲಿ ಟ್ರೈ ಮಾಡ್ಬೇಕು ನಾನು ಹೆಂಗಿರುತ್ತೆ ಅಂತ. ಆಮೇಲೆ ನೀವೇ ಫೋನ್ ಮಾಡ್ತೀರಾ. ಸೊ ಆಲ್ ಯು ಪುಳಿಯೋಗರೆ ಫ್ಯಾನ್ಸ್ ಜಸ್ಟ್ ಲೈಕ್ ಮೀ, ಕಮ್ ಲೆಟ್ಸ್ ಟೇಕ್ ದಿಸ್ ಚಾಲೆಂಜ್ ಟುಗೆದರ್ ಆ್ಯಂಡ್ ಲೆಟ್ಸ್ ಬಿ ಆನೆಸ್ಟ್ ಅಬೌಟ್ ನಮ್ಮ ಒಪಿನಿಯನ್. ನಿಮ್ಗೆ ಇನ್ನೊಂದು ಆ್ಯಡ್ ಮಾಡ್ತೀನಿ ಮೇಡಮ್. ಎಷ್ಟೋ ಕ್ಯೂಸಿನ್ಸ್ ಬಂದಿದೆ, ಬಾಯಲ್ಲಿ ಹೆಸರು ತಿರುಗಲ್ಲ ಕ್ಯೂಸಿನ್ಸ್. ಯಾವ್ದನ ಇರ್ಬೋದು, ಇಫ್ ಈಸ್ ಎ ಚೈನೀಸ್, ಇಫ್ ಈಸ್ ಎ ಜಪಾನ್, ಇಫ್ ಈಸ್ ಎ ಇಟಲಿ, ಎಲ್ಲೇನ ಇರ್ಬೋದು. ಹುಳಿಗೆ ಬಾಯಿ ರುಚಿ, ಹುಳಿಗಿರೋ ರುಚಿ ಇನ್ಯಾವುದಕ್ಕೂ ರುಚಿ ಇಲ್ಲ. ಅದು ನನ್ನ ಸ್ಪೆಷಲ್ ಹುಳಿ, ಟ್ಯಾಂಗಿನೆಸ್ ಅಂತೀವಿ ನಾವು. ನಾನು ಡೆಲ್ಲಿಲಿ ಇನ್ಶಾಪ್ ಮಾಡಿದಾಗ ಜನಗಳು ಪುಳಿಯೋಗರೆ ತಿಂದು ಎಷ್ಟು ನನಗೆ ರೆಸ್ಪಾನ್ಸ್ ಸಿಕ್ತು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಪಾನಿಪುರಿಗೆ ಹೆಂಗೆ ಒದ್ದಾಡ್ತೀವಿ ನಾವು, ಪಾನಿಪುರಿ, ಮಸಾಲೆ ಪುರಿ, ಸೇವ್ ಪುರಿಗೆ, ಅದೇ ಥರ ಅಲ್ಲಿ ಸೌತ್ ಇಂಡಿಯನ್ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಜನಗಳು ಬಂದು ಅದೇ ಕೆಲಸವಾಗಿ ಭಾನುವಾರ ಸಾಯಂಕಾಲ ಬಂದು ದೋಸೆ ತಿಂದು ಹೋಗ್ತಾರೆ. ನಮ್ಮ ಸೌತಲ್ಲಿ ಏನು ಮಾಡ್ತೀವಿ, ಅದೇ ಕೆಲಸವಾಗಿ ಮನೆಯಿಂದ ಹೋಗಿ ನಾರ್ತ್ ಇಂಡಿಯನ್ ರೋಟಿ ಕರಿ ತಿಂತೀವಿ, ಚೈನೀಸ್ ತಿಂತೀವಿ. ಎಲ್ಲ ಅಷ್ಟೇ, ಏನಿರಲ್ವೋ ಅದ್ರ ಮೇಲೆ ಆಸೆ ಪಡೋದು ಮನುಷ್ಯನ ಸಹಜ ಗುಣ. ನಾನೇನು ಮಾಡಿದೆ, ಒಂದು ಹೋಟ್ಲಲ್ಲಿ ಈ ಪುಳಿಯೋಗರೆ ಮಾಡಿಸಿ ನಾರ್ತ್ ಇಂಡಿಯನ್ ಕಸ್ಟಮರ್ಸ್ ಬಂದಿರ್ತಾರೆ, ಹೋಟ್ಲ್ ತಿಂತಾ ಇರ್ತಾರಲ್ಲ, ಅವ್ರಿಗೆ ಶಾಂಪ್ಲಿಂಗ್ ಮಾಡಿದ್ವಿ, ಫೀಡ್ಬ್ಯಾಕ್ ತೊಗೊಂಡ್ವಿ. ಅಮೇಝಿಂಗ್, ಓಸೇಮ್ ಅಂದರು. ಯಾಕೆ ಗೊತ್ತಾ, ನಾವು ನಮ್ಮ ರೇಂಜ್ನ, ನಮ್ಮ ಪುಳಿಯೋಗರೆದನ್ನ ಸೌತಿಗೆ ಮಾತ್ರ ಪರ್ಮಿಟ್ ಮಾಡಬಾರ್ದು, ಫುಲ್ ನಾರ್ತಲ್ಲೂ ಹೋಗ್ಬೇಕು. ಈವನ್ ನಾವು ರಾಜಸ್ಥಾನಲ್ಲೂ ಮಾಡ್ತೀವಿ. ಅದನ್ನು ನಾವು ಟೇಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕು. ಒಂದು ಸತಿ ನಮ್ಗೆ ಚೆನ್ನಾಗಿದೆ ಅಂತ ನಾವು ಹೇಳ್ಕೊಳ್ಳೋದಲ್ಲ ಮೇಡಮ್, ನಾವು ಅದನ್ನು ತಿನ್ಸಿದ್ರೇನೆ ಅದು ಜನಗಳಿಗೆ ಅದು ಗೊತ್ತಾಗೋದು. ಇಫ್ ಈಸ್ ಎ ಇಂಡಿಯನ್, ಈಸ್ ಔಟ್ ಆಫ್ ದ ಇಂಡಿಯನ್ ಆಲ್ಸೋ. ಆ ಹುಳಿಗಷ್ಟು ರುಚಿ ಇದೆ. ಹುಳಿ ಹಿಂಡಬಾರ್ದಂತ ಮಾತಿದೆ, ಆದರೆ ಎಲ್ಲಿ ಹಿಂಡಬೇಕು ಕರೆಕ್ಟಾಗಿ ಹಿಂಡ್ರೆ ನೋಡಿ ಈ ಥರ ಮಾರ್ಕೆಟಲ್ಲಿ ಲೀಡರ್ ಆಗ್ಬೋದು. ಸರ್, ಈಗ ಮುಂದಿಂದು ನಂಗೊಂದು ಹೇಳಿ ಸರ್, ಈ ಫ್ರೆಶ್ನೆಸ್ಸನ್ನು ಮೇಂಟೈನ್ ಮಾಡಬೇಕಂದ್ರೆ ಪ್ಯಾಕೇಜ್ಡ್ ಇದರಲ್ಲೂ ಕ್ಯಾಟಗರಿನಲ್ಲೂ ಏನಾದ್ರು ಟಿಪ್ಸ್ ಕೊಡ್ತೀರಾ? ಯೂಶಲಿ ಅಂಗಡಿಯಿಂದ ಕೊಂಡ್ಕೊಂಡಿರೋ ಮಸಾಲ ಪ್ಯಾಕೆಟ್ಸ್ಗಳನ್ನು ಸ್ಟೋರ್ ಮಾಡಬೇಕಾದ್ರೆ ನಮ್ಮ ಹೆಣ್ಮಕ್ಳು ಮಾಡೋ 5 ಮಿಸ್ಟೇಕ್ಸ್ಗಳು ಹೇಳಿ. ಏನು ಮಾಡ್ತಾರೆ ಅಂದರೆ, ಕಟ್ ಮಾಡ್ತಾರೆ, ಸುಮ್ಮನೆ ಹಂಗೆ ಟೇಪ್ ಹಾಕ್ಬಿಟ್ಟು ಹಂಗೆ ಡಬ್ಬದಲ್ಲಿ ಇಟ್ಬಿಡ್ತಾರೆ. ಡಬ್ಬದಲ್ಲಿ ಇಡಲ್ಲ, ಹಂಗೆ ಇಟ್ಟಿರ್ತಾರೆ. ಕೆಲವರು ಏನು ಮಾಡ್ತಾರೆ, ಕಟ್ ಮಾಡಿ ಹಂಗೆ ಬಿಟ್ಬಿಡ್ತಾರೆ, ಬೇಕಾದಾಗ ಸುಮ್ಮನೆ ಹಿಂಗೆ ಮಡ್ಚಿಂಗೆ ಇಡ್ತಾರೆ. ಮೇಜರ್ ಮಿಸ್ಟೇಕ್ಸು ಏನಾಗುತ್ತೆ ಗೊತ್ತಾ, ಮಾಯಿಶ್ಚರ್ ಅಟ್ಯಾಕ್ ಆದಾಗ ಅಫ್ಕೋರ್ಸ್ ಏನೇ ಪದಾರ್ಥ ಆಗಲಿ ಹುಳ ಬಿದ್ದೇ ಬೀಳುತ್ತೆ.
ಅಫ್ಕೋರ್ಸ್ ಏನೇ ಪದಾರ್ಥ ಇರ್ಬೋದು, ಒಂದು ಸತಿ ಗಾಳಿ ಆಡಕ್ಕೆ ಬಿಟ್ಬಿಟ್ರೆ ಅಫ್ಕೋರ್ಸ್ ಹುಳ ಬಿದ್ದೇ ಬೀಳುತ್ತೆ. ನನ್ನ ಟಿಪ್ಸ್ ಏನಂದರೆ, ಪ್ಯಾಕೆಟ್ ಬಂದ ತಕ್ಷಣ ಏರ್ ಟೈಟ್ ಕಂಟೈನರ್ಸ್ಗೆ ಶಿಫ್ಟ್ ಮಾಡ್ಕೋಬೇಕು. ನೀವು ಬಳಸೋ ಸ್ಪೂನ್ ಇದೆ ನೋಡಿ, ಬಳಸೋ ಸ್ಪೂನು ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಆ ಸ್ಪೂನ್ ಉದ್ದ ಇರುತ್ತೆ, ಆ ಮುಚ್ಚಳ ಸರಿಯಾಗಿ ಕೂದಿಸಲ್ಲ. ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಖಾರದ ಪುಡಿ ತೊಗೊಳ್ತಾರೆ, ಹಂಗೆ ಅದನ್ನು ಹಾಕಕ್ಕೆ ಟ್ರೈ ಮಾಡ್ತಾ ಒಂದ್ಸತಿ ಸಾಂಬಾರು ಎಣ್ಣೆ ಅದಕ್ಕೆ ಅಂಟ್ಕೊಳ್ಳುತ್ತೆ. ಅವಾಗ ಆಬ್ವಿಯಸ್ಲಿ ಫಾರಿನ್ ಆರ್ಟಿಕಲ್ಸ್ ಬಂದಾಗ ಮಾಯಿಶ್ಚರ್ ಅಟ್ಯಾಕ್ ಆಗತ್ತೆ. ಒರೆಸ್ಕೋಬೇಕು, ಇಲ್ಲ ತೊಳೆಯಕ್ಕೆ ಹೋಗ್ಬೇಕು. ಇಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ತಟ್ಟೆಯಿಂದ ಸಾಂಬಾರು ಹಾಕಬೇಕು, ರಸಮ್ ಹಾಕಬೇಕು, ಖಾರದ ಪುಡಿ ಹಾಕಬೇಕು. ದೀಸ್ ಆರ್ ದ 5 ಮಿಸ್ಟೇಕ್ಸ್ ಆಲ್ಮೋಸ್ಟ್ ಆಲ್ ಲೇಡೀಸ್ ಮಾಡೋದು.